ಜಾಸ್ತಿ ಉಳಿದಿದ್ದವಲ್ಲ. ಹಾಯ್ ಹಲೋ ಗೈಸ್, ಇವತ್ತೊಂದೊಂದು ಚಾಲೆಂಜ್ ವಿಡಿಯೋ ತಗೊಂಡಿದ್ದೀನಿ. ಏನ್ ಚಾಲೆಂಜ್ ವಿಡಿಯೋ ಅಂದ್ರೆ ಬಿರಿಯಾನಿ ಮೊಟ್ಟೆ ಎಲ್ಲ ತಿನ್ನೋದು ಅಂತ. ಅದನ್ನು ಯಾವ ರೀತಿ ಅಂದ್ರೆ ಕಣ್ಣು ಮುಚ್ಚಿ ತಿನ್ನ ಅಂತದ್ದು. ಹಿಂಗೆ ನನ್ನ ತಮ್ಮನ ಜೊತೆ, ಅದುವೇ ಫಸ್ಟ್ ಟೈಮ್ ನನ್ನ ತಮ್ಮನ ಜೊತೆ ಒಂದು ಚಾಲೆಂಜ್ ಮಾಡ್ತಾ ಇರೋದು ನಾನು. ಅಕ್ಕ ಆಗಿ ನಾನೇ ಗೆಲ್ಬೇಕು. ಅಕ್ಕ ತಮ್ಮನಲ್ಲಿ ಯಾರು ಗೆಲ್ತಾರೆ ಅಂದ್ರೆ ಅಕ್ಕ ಗೆಲ್ಬೇಕು. ಕಬಾಬು ಇದೆಯಾ? ಕಬಾಬು ಅಲ್ಲ ಕಬಾಬು. ಸೊ ಓಕೆ ಬನ್ನಿ ಗೈಸ್, ಇವಾಗ ಯಾರು ಗೆಲ್ತಾರೆ ಅವ್ರು ಗೆದ್ದವ್ರಿಗೆ 500 ರೂಪಾಯಿ ನಮ್ಮ ನವಿ ಕಡೆಯಿಂದ. ನನ್ನ ಕಡೆಯಿಂದ 500 ರೂಪಾಯಿ. ನಮ್ಮ ನವಿ ಗೆಲ್ಲೋ ಡೌಟೇ ಸ್ವಲ್ಪ. ಫಸ್ಟೇ ನನ್ನ ಕಡೆಯಿಂದ ಇದು ಮಾಡ್ಬಿಡ್ತೀರಾ? ಯಾರು ಗೆಲ್ಬೋದು ಅಪ್ಪ? ಮಾನವೀಯತೆ ದೃಷ್ಟಿಯಿಂದ ಹೋದ್ರೆ ನೀನ್ ಗೆಲ್ತೀಯ. ನನ್ಗೇನೋ ಕೊಟ್ಟಿದ್ರೆ ನೀನು 1/4 ಗಂಟೆ ಆಯ್ತಿಲ್ಲ. ಸರಿ ಓಕೆ, ನೀನ್ ಹೇಳೋ. ಇಬ್ರಲ್ಲಿ ಯಾರು ದುಡ್ಡು ನಮ್ಗೆ ಕೊಟ್ಟು ಕಳ್ಳ. ಇದಕ್ಕೇನು ಟೈಮಿಂಗ್ಸ್ ಇಲ್ಲ, ಯಾರು ಫಸ್ಟ್ ತಿಂತಾರೋ ಅವರು. ಕಾಣ್ತಾಯ್ತಾ? ಎತ್ ನೋಡಿ ಕಾಣುತ್ತೀಗೆ. ಓಕೆ ಶುರು ಮಾಡಿ. ರೆಡಿನಾ? ರೆಡಿ. ಏನ್ ಗೊತ್ತಾ, ಮಧ್ಯದಲ್ಲಿ ಕಿತಾಪತಿ ಮಾಡ್ರೆ ಚೆನ್ನಾಗಿರುತ್ತೆ. ತಿನ್ನಿ. ಅಷ್ಟೇ ಕಬಾಬಿಗೆ ಬಾಯಿ ಹಾಕಿದ್ದಾರೆ. ಕಬಾಬ್ ಯಾಕೆ ಅನ್ನ ತಿನ್ನಕ್ಕಾಗಲ್ಲ, ಲಾಸ್ಟಿಗೆ ಹೆಂಗಿರೋ ಬಿಡ್ತೀನಿ ಅನ್ನೋ ಪ್ಲಾನ್ ಅನ್ಸುತ್ತಿದ್ದು. ಚಿಕನ್ ತಿನ್ಕೊಂಡ್ಬಿಡೋಣ ಅಂತ. ನೀರು ಕೊಟ್ರಿ. ನೀರು ಕೊಡ್ಬೇಕಾ? ಇಲ್ಲ ಏನು ತಿನ್ನಿ ಬೇಗ ಬೇಗ. ಯಾರು ಬಿರಿಯಾನಿ ಮಾಡಿ ಚೆನ್ನಾಗಿಲ್ಲ. ಹೋಟ್ಲವ್ರಿಗೆ ಕೇಳಬೇಕು ಚೆನ್ನಾಗಿಲ್ಲ ಅಂತ. ಹೋಟ್ಲು ಬಿರಿಯಾನಿ ಏನು ಇಷ್ಟು ನಿಧಾನ ತಿಂದ್ರೆ ಆಗಲ್ಲ. ರೋಹಿತ್ ಇದಲ್ಲ ಅನ್ನ ಖಾಲಿ, ನೀನು ಪೀಸ್ ತಿಂತಾ ಇದೆಯಲ್ಲ. ಗೊತ್ತು, ನಾನು ನೋಡ್ದಾಗ ಹಾಕಂಡಿ. ಏನು ಹುಡುಕ್ತಾ ಇದೆಯಾ? ತಗೋ ಕೈ ಇಡು. ನೀನು ನೀರು ಹಿಡ್ಕೊ, ಹಿಂಗೆ ಟೈಮ್ ವೇಸ್ಟ್ ಮಾಡಬೇಡ ನೀನು. ಒಂದು ಮೊಟ್ಟೆ ಒಂದೇ ಸಲ ಹಾಕೋ ಬೆಳಿಗ್ಗೆ. ಒಳಗೆ ಹೋಗ್ಲಿಲ್ವಾ? ಹಾಂ, ನೀರು ಕುಡಿಯಕ್ಕೆ ಹೋದೆ, ಕುಡಿಲಿಲ್ಲ. ವಾಪಸ್ ಬಂದು ಯಾಕೋ ಒಂದು ಹೋಗಿ. ಗುಡ್, ಹಂಗೆ ತಿನ್ಬೇಕು ಬೇಗ ಬೇಗ. ರೋಹಿತ್ ಬಚ್ಚಾರಿ ಕಾಸಿಲ್ಲ ಕಣೋ. ಬಚ್ಚಾರಿ ಕಾಸಾರ ಉಳಿಸಪ್ಪ. ನವಿ ಅನ್ನ ತಿಂತಾವನು, ನೀನು ಅನ್ನ ಮುಟ್ಟೆ ಇಲ್ಲ ಇನ್ನ. ಬಚ್ಚಾರಿ ಕಾಸು ಉಳಿಸು ರೋಹಿತ್. ಅಯ್ಯೋ ಸುಸ್ತಾಗೋದು ಇವಾಗೇನೆ. ಬಚ್ಚಾರಿ ಕಾಸಿಲ್ಲ ಕಣೋ. ಅವನು ಮೊಟ್ಟೆ ಐತೆ, ಅವನು ಚಿಕನ್ ಎಲ್ಲ ಐತೆ. ಕಾಣ್ತಾ ನನಗೆ ಮತ್ತೆ ಮತ್ತೆ ಹೆಂಗೆ ಹೇಳ್ತಾ ಇದೀಯ ಒಂದು ಮೊಟ್ಟೆ ಐತೆ ಅಂತ? ಅವನು ಆಲ್ರೆಡಿ ಮೊಟ್ಟೆ ತಿಂದಾಯ್ತು ಅವಾಗಲೇ. ಎಲ್ಲ ಮಾಡಂಗಿಲ್ಲ. ಏನಂತ? ಬರೀ ಅನ್ನ ತಿಂತಾವನೆ ಅಂತ. ಅದು ಅವಾಗಲೇ ಸುಮ್ಮನೆ ನಿನಗೆ ಯಾಮಾರ್ಸಕ್ಕೆ. ರೋಹಿತ್ ಮಾತಾಡ್ತಾನೆ ಇಲ್ಲ. ನಾನು ವಿಡಿಯೋಗಳು ಮಾತಾಡಲೇಬೇಕು. ಹೌದಾ? ನನ್ನ ಜನಗಳು ಖುಷಿ ಆಗೋದು. ನೀನು ಸೋತ್ ಮೇಲೆ ಖುಷಿ ಪಡ್ತಾರ ಅವರು. ರೋಹಿತ್ ಏನು ಯೋಚನೆ ಮಾಡಬೇಡ, ನೀನು ಪಡೆ ತಿನ್ನು. ಬಚ್ಚಾರಿ ಕಾಸಿಲ್ಲ. ಜಲ್ದಿ ತಿನ್ಬೇಕು. ಜಾಸ್ತಿ ಆಗಿದೆ ಕಣೋ. ನೀನು ಯಾವ ತಟ್ಟೆನಾರು ತಗೊಳ್ಳಿ ಅಂತ ಹೇಳಿದ್ದು. ಜಾಲಿ ತಿನ್ಬೇಕಂತ ನೋಡ ಅವನು ಹೇಳ್ತಾನೆ. ಅಯ್ಯೋ ನಿಮ್ಮೆಣ್ಣು ಹಾಕ್ಲಾ? ನಿಮ್ಮೆಣ್ಣು ಇಡ್ಲಾ? ನೀವು ನಗಾಡ್ಸ್ಬೇಡಿ. ಆಯ್ತು ನಗಾಡ್ಸಲ್ಲ. ನತ್ತೈತತ್ತ ನಾವು ನಮ್ಮ ಕರ್ತವ್ಯನ ಮಾತಾಡ್ತೀವಪ್ಪ. ನೀನು ಸೀರಿಯಸ್ ಆಗ್ತೀನಿ. ನಾಳೆ ಎಷ್ಟು ತಿಂತಾನೆ ಗೊತ್ತಾ? ತಟ್ಟೆನೇ ಖಾಲಿ ರೋಹಿತಿದ್ದು. ಬಗ 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 ತಿಂತಾನೆ. ಏಯ್ ನೋಡಿದ್ರೆ ಆಗಲ್ಲ, ನೋಡಂಗಿಲ್ಲ ಕದ್ದು. ಏನ ಅನ್ನ ಇದು ಅಷ್ಟೇ, ಪೀಸ್ ಇಲ್ಲ. ಹೋಗು, ನಂಗೆ ನಮ್ಮ ಪ್ರಕಾರ ರೋಹಿತ್ ಕಾಣ್ತೈತೆ ಅನ್ಸುತ್ತೆ. ಏನು ಕಾಣಿಸ್ತಾ ಇರಲ್ಲ. ಹಾಂ
ಬಿರಿಯಾನಿ ಇಲ್ವಾ ಅವನು ಇದು ಮಸಾಲೆ ಹಾಕಿರ್ತಾರಲ್ಲ ಪಲಾವ್ ಜೊತೆಗೆ ಎಲೆ ಅದೆಲ್ಲ ತಿನ್ಕೊಂಬಿಟ್ಟ ಕಾಣಿಸ್ತಲ್ಲ. ಹೌದಾ? ಹ್ಞೂ ಹಂಗೆ ಏನು ಕಾಣಿಸ್ತಾ ಇಲ್ಲ ಅದರಲ್ಲಿ. ಹೋಗ್ತೀನಿ ಅನ್ನ ಲೆಗ್ ಪೀಸಿಗೆ ಕೈ ಹಾಕಿದ್ರೆ ಇಬ್ರು. ತಿನ್ನವ ಅನ್ನ ಏನ ಅಲ್ಲಿ ಇಲ್ವಂತ ಖಾಲಿ ಅಂತ ಪೀನು. ಜಲ್ದಿ ಜಲ್ದಿ ತಿನ್ನಿ, ಬೇಗ ಬೇಗ. ಖಾಲಿ ಐತಂತೆ. ಲೆಗ್ ಪೀಸ್ ಮಾತ್ರ ಸಕಲ ಬಂದಿತ್ತಾ? ಸಕ್ಕದಾಯ್ತಾ ನಿತು, ಸೂಪರ್ ಐತಣ್ಣ ನಿತು, ಸಕ್ಕದಾಯ್ತು ಲೆಗ್ ಪೀಸ್. ನೀನು ಫಸ್ಟ್ ತಿನ್ನು, ಬೇಗ ಬೇಗ ಮುಗಿಸು. ನೀನು ಇನ್ನೊಬ್ರಿಗೆ ಅಲ್ಲಿ ಉರ್ಸಕ್ಕೆ ಹೋಗ್ಬೇಡ. ಅಲ್ಲಿ ಮೂಳೆನೂ ತಿನ್ಕೋಬೇಕು. ಮೂಳೆ ತಿನ್ನಕ್ ನಾನು ನಾಯ? ತಗೋ ನಾನು ತಿನ್ನು. ನಮ್ಮ ನವಿ ಬರೀ ಪೀಸ್ ಹೊಡಿಕೊಂಡು ತಿಂತಾ ಇದ್ದಾಳೆ ಅಷ್ಟೇ ಹೇಳು. ತಿನ್ನಪ್ಪ. ಇಲ್ಲ ಮತ್ತೆ ಇನ್ನೇನ್ ಬೇಕು ಬಾ? ಬೇರೆ ಏನಾದರೂ ಬೇಕಾ? ಉಪ್ಪು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಕೇಳು ಕೊಡ್ತೀನಿ. ನೀರಾ ತಡಕ್ಬೇಡ. ರೋಹಿತ್ ನೀರೇ ಕುಡಿಲಿಲ್ಲ. ನೀನು ನೀರು ಕುಡ್ದಿನ ಯಪ್ಪ ಇವಳು ಒಂದು ಚೂರು ಅನ್ನ ತಿಂದಿಲ್ಲ ಇವಳು. ಕಾಣುತ್ತೆ ಅಂತ ಈ ತರ ಬರೀ ಪೀಸ್ ತಿನ್ಕೊಂಡಿರ್ಬಾರ್ದು. ಹಾಂ, 500 ರೂಪಾಯಿ ಸೋಲ್ತಾ ಇದ್ದಾಳೆ. ಬೇಡ ಬೇಡ ಅಷ್ಟೊಂದು ತಿನ್ನೋಕೆ ಹೋಗ್ಬೇಡ, ಕಕ್ಬಿಡ್ತಿ ಆಮೇಲೆ. ತಿನ್ಬೇಕಾದ್ರೆ ಏನೇನು ಮಾಡ್ಬಿಡಿದ್ರಿ. ವಿಡಿಯೋದಲ್ಲಿ ಜೋಶ ಇಲ್ಲ. ಅನ್ನ ತಿನ್ನೆ ನೀನು. ಈರುಳ್ಳಿ ತಿಂತೀಯ, ಸೌತೆಕಾಯಿ ತಿಂತೀಯ, ಮೊಟ್ಟೆ ತಿಂತೀಯ. ಅನ್ನ ತಿನ್ನಮ್ಮ. ಎಲ್ಲ ಖಾಲಿ ಮಾಡ್ಬೇಕು. ಹ್ಞೂ ಎಲ್ಲ ಖಾಲಿ. ಅಯ್ಯೋ ಅಲ್ಲಿ 90% ಖಾಲಿ ಆಯಿತು ಪಕ್ಕದಲ್ಲಿ. 10% ಅಷ್ಟೇ. ನೋಡಂಗಿಲ್ಲ ಹಂಗೆ ಆ ಥರ ಮಾಡಂಗಿಲ್ಲ. ದುಡ್ಡು ಊಟ 500 ರೂಪಾಯಿಗೋಸ್ಕರ ಹಾಕೋನೆ ದುಡ್ಡ ತಮ್ಮ. ವ್ಯವಹಾರ ಬಸ್ಟಾಲಿ ಕಾಸಿಲ್ಲ. ಅಯ್ಯೋ ಬಿರಿಯಾನಿ ಚೆನ್ನಾಗೈತೆ ಹೋಗ್ಲಿ. ಸೋತೆ ಇಲ್ಲ ಸ್ವಾದ 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 ಬಿಡುವ. ಮಗ ಸುಳ್ಳು ಹೇಳಕ್ಕಿಲ್ಲ, ಯಾವ ಸುಳ್ಳು ಹೇಳಿದ್ರು. ಜಲ್ದಿ ಜಲ್ದಿ ತಿನ್ಬೇಕು, ಜಲ್ದಿ ಜಲ್ದಿ. ತಿನ್ನು ಬೇಗ. ನೋಡಿದ್ರು ಆಯ್ತು, ದಿನ ಸ್ವಲ್ಪನೇ ಸ್ವಲ್ಪ ಇರೋದು. ಮಗುನ್ ಸಪೋರ್ಟ್ ಮಾಡೋದು ನೋಡು. ಮಗಳಿಗಿಲ್ಲ, ಮಗುನ್ ಸಪೋರ್ಟ್ ಮಾಡೋದು. ಗೋಬಿ ಇದು ಬಸ್ಟಾಲಿ ಕಾಸಿಲ್ಲ. ಇನ್ನ ಮೊಟ್ಟೆ ತಿಂದಿಲ್ಲ, ಮೊಟ್ಟೆ ಇದೆ. ಅದೇನು ಸಿಹಿ ಸಿಕ್ಕಿತ್ತು. ಅದು ತೆಗ್ದಾಕು ನೋಡ್ಕೊಂಡು. ಪಲಾವ್ ಎಲೆ ಇರಬೇಕು. 2 ಉಕ್ಕು ಮಗ ಅಷ್ಟೇ. ಬಾರ್ಸುದ್ರೆ ತಟ್ಟೆನೇ ಎಕ್ಸ್ಚೇಂಜ್ ಮಾಡಂಗೆ ಕಾಣ್ತಾವಳು ನಾವು. ಯಾಕೆ ಲೂಸ್ ಆಗಿಬಿಟ್ರೆ ತಟ್ಟೆ ಎಕ್ಸ್ಚೇಂಜ್ ಆಗುತ್ತೆ ಇವಾಗ. ಮುಳೆ ನೀನೇ ಬೇಗನಾ? ಗೈಸ್ ನನಗಂತೂ ಆಯ್ತಿಲ್ಲ ತಿನ್ನಕ್ಕೆ. ನಾನು ಸೋತೆ ಅಂತ ಒಪ್ಕೊತಾ ಇದ್ದೀನಿ ಗೈಸ್. ತೆಗಿ ರೈತ ಕಣ್ಣು. ಇವಳು ಆಟ ಮುಗಿಯಕ್ಕೆ ಮುಂಚೆನೆ ಬಿಟ್ಟಿದ್ದಾಳೆ ಇವಳು. ನಿಜ ಗೈಸ್ ತುಂಬಾ ಹೆವಿ ಆಗ್ಬಿಡ್ತು ಮೊಟ್ಟೆ. ಅಷ್ಟೊಂಥರ ಅವಂಗ ಹಾಕಿ ಅರ್ಧ ರೈಸ್ ಅವಂಗ ಹಾಕಿ ಮೊಟ್ಟೆ ಯಾವತ್ತು ಹೇಳ್ತೀನಿ ಕೇಳು. ಎಲ್ಲೇ ಊಟ ಮಾಡು ನೀನು, ಫಸ್ಟ್ ಮೊಟ್ಟೆ ತಿಂದ್ರೆ ತಿನ್ನಕ್ಕಾಗಲ್ಲ. ಊಟ ಯಾರು ಹೇಳಿ ತಿನ್ನಕ್ಕೆ? ನಮ್ಮನೆಯವ್ರು ತಿನ್ನಿ ಮೊಟ್ಟೆ ತಿನ್ನು ಮೊಟ್ಟೆ ತಿನ್ನು ನಾವು ಏನೇ ಹೇಳ್ತೀವಪ್ಪ ವಿಡಿಯೋದಲ್ಲಿ. ಸೋಲ ಮಾಡ್ಬಿಟ್ರಲ್ಲ ನನ್ನ. ನಾವೇನು ಸೋಲಂಗ್ ಮಾಡಿಲ್ಲ ಗೈಸ್. ಮೊಟ್ಟೆ ತಿಂದ್ರೆ ಮಾತ್ರ ಯಾವ್ದೇ ಕಾರಣ ಊಟ ದಿಸ್ ಈಸ್ 500 ಅಲ್ಲ, ಬರೀ 100 ರೂಪಾಯಿ ನನ್ನ ತಮ್ಮಂಗೆ. ಮೋಸ ಯಾಕೆ? 500 ರೂಪಾಯಿ ಕೊಡು. ಮಜಾ ಹೊಡೆಯ ಸರ್. 500 ರೂಪಾಯಿ ಅಪ್ಪ. ನೀನ್ ಇಸ್ಕೊಳಂಗಿಲ್ಲ ಕಣಪ್ಪ, ಅವನಿಗೆ ಕೊಟ್ಟಿರೋದು. ಏ ಅವ್ನು ಬಸ್ಸಲ್ಲಿ ಅಕ್ಕನಿಂದ ತಮ್ಮ ಗೆದ್ದಿದ್ದಾರೆ. ಸೊ ಈ ಚಾಲೆಂಜಲ್ಲಿ ನಮ್ಮ ನವಿ ಸೋತ್ಬಿಟ್ಟು ಅದು ನನ್ನ ಹತ್ರನೂ ಈ ನಾಯಿವಾಗ ಸೋತಿದ್ಲು. ಇಲ್ಲಿ ಅದಕ್ಕಿಂತ ಈ ನಾಯಿವಾಗ ಸೋತಿದ್ದಳು ಇಲ್ಲಿ. ಕುಡ್ಬಿಟ್ಟೆ. ನಾನು ತುಂಬಾ ಹಸ್ಕೊಂಡಿದ್ದೆ ಅಲ್ವಾ, ಅದಕ್ಕೋಸ್ಕರ ಆಮೇಲೆ ಟೀ ಕಾಫಿ ಆಮೇಲಿಂದ 4-5 ಸಲ ಟೀ ಕಾಫಿ ಎಲ್ಲ ಕುಡ್ದಿದ್ದೆ ಗೈಸ್. ಬಿರಿಯಾನಿ ತಿನ್ಬೇಕು ಅಂತ ನೆನ್ನೆಯಿಂದ ಹಸ್ಕೊಂಡಿದ್ದೆ. ಸರಿ ಓಕೆ, ಈ ಚಾಲೆಂಜ್ ಇಲ್ಲಿಗೆ ಮುಗಿಸ್ತೀವಿ ಗೈಸ್. ನೆಕ್ಸ್ಟ್ ಯಾವ್ದಾರು ಚಾಲೆಂಜ್ ಬೇಕು ಅಂದರೆ ಕಮೆಂಟ್ ಹಾಕಿ ಮಾಡಿಸ್ತೀವಿ ನವಿಕೇಲಿ. ಅವ್ರು ಯಾವ್ದು ಪ್ರತಿಯೊಂದು ಚಾಲೆಂಜಲ್ಲೂ ಸೋಲೋದೇನೆ. ಮುದ್ದು ಗೆಲ್ಲಂಗ್ ಚಾಲೆಂಜ್ ಕೊಡ್ಬೇಕು, ಯಾವತ್ತು ಸೋಲಂಗ್ ಕೊಡ್ಬಾರ್ದು. ಮುದ್ದು ನೀನು ಗೆಲ್ಬೇಕಮ್ಮ, ಅದೇನು ತಿನ್ನಕ್ಕಾಗಲ್ವಾ? ಇಷ್ಟೊಂದು ತಿನ್ನಕ್ಕಾಗಲ್ಲ ಗೈಸ್. ನನಗೆ ಜಾಸ್ತಿ ಹಾಕೋರೆ, ಅವನಿಗೆ ಕಡಿಮೆ ಹಾಕೋರೆ. ಅದು ತಿಂದಾದ್ಮೇಲೆ ಕಮ್ಮಿನೇ ಕಾಣಿಸೋದು.
ವಿಡಿಯೋ ನೋಡು, ಫೋಟೋ ನೋಡು. ಒಂದು ಇಡ್ಲಿ ಅನ್ನ ಹಂಗೆ ಹಾಕಿದ್ವಿ. ಸೊ ಓಕೆ, ಬಾರ Bye. ಮತ್ತೆ ಸಿಗ್ತೀನಿ ನಿಮಗೆ. ಪ್ಲೀಸ್